కుటుంబ పరిస్థితి ఇలానే ఉండాలి. Jeremiah 18th chapter verse number 6 please. ಇರ್ಮಿಯಾ ಗ್ರಂಥಕ್ಕೆ ತಿರುಗಿಸೋಣ. 18th chapter verse number 6 please. 18ನೇ ಅಧ್ಯಾಯ 6ನೇ ವಚನ ಓದ್ಕೊಳ್ಳೋಣ. ಆಮಾ. Wonderful. So can I hear in English please? Sixth verse ma. So I would like to take, my beloved, the last sentence. So are you in my hand, O house of Israel? ಇಲ್ಲಿ ಒಂದು ಕಡೆ ಒಂದು ವಾಕ್ಯವನ್ನು ನಾವು ನೋಡೋದಾದರೆ ನನ್ನ ಕೈಯಲ್ಲಿ ನೀನಿದೆಯಾ ಇಸ್ರಾಯೇಲನೇ. The Lord says here to Israel, ಇಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಹೇಳುತ್ತಾ ಇದ್ದಾರೆ, O house of Israel, are you in my hand? ಓ ಇಸ್ರಾಯೇಲ್ ಜನಾಂಗವೇ ನೀನು ನನ್ನ ಕೈಯಲ್ಲಿದ್ದೀರಾ. Are you in my hand? ನೀವು ನನ್ನ ಕೈಯಲ್ಲಿದ್ದೀರಾ. My beloved brother and sister, ನನ್ನ ಪ್ರಿಯ ಸಹೋದರ ಸಹೋದರಿ, if you are in the hands of God, ನೀನು ದೇವರ ಕೈಯಲ್ಲಿರುವುದಾದರೆ so what will happen? ಏನಾಗುತ್ತದೆ? Hallelujah. Hallelujah. So many people, they are very far from the Lord. ಬಹಳಷ್ಟು ಜನ ಕರ್ತನಿಂದ ಬಹಳ ದೂರ ಇದ್ದಾರೆ. Here the scripture declares, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, so as a potter will made a mud into pot, ಯಾವಾಗ ಕುಂಬಾರನು ಒಂದು ಮಣ್ಣನ್ನು ತಗೊಂಡು ಆತನು ಒಂದು ಮಡಿಕೆಯನ್ನು ಮಾಡುತ್ತಾನೆ, same way the Lord will make you, the God of maker will remake your life. ಅದೇ ರೀತಿಯಾಗಿ ಕರ್ತನು ಸಹಿತ ನಮ್ಮನ್ನು ಮತ್ತೆ ತಿರುಗ ಆತನು ರೂಪಿಸುತ್ತಾನೆ. Today just you need to check your life. How is your life? ಇವತ್ತು ನಿನ್ನನ್ನು ನೀನು ಪರಿಶೀಲಿಸಿಕೊಳ್ಳಬೇಕು. ನಿನ್ನ ಜೀವನ ಪರಿಮಾಣ ಯಾವ ರೀತಿಯಾಗಿದೆ? If your life collapsed, ನಿನ್ನ ಜೀವನ ಮುಗಿತಂತಂದರೆ, if your life is if you are away from the Lord, ನೀನು ಕರ್ತನಿಂದ ದೂರ ಇದ್ದರೆ, or if your family condition is not so good, ನಿನ್ನ ಒಂದು ಕುಟುಂಬದ ಪರಿಸ್ಥಿತಿ ಚೆನ್ನಾಗಿಲ್ಲ if you come into the Lord, ದೇವರ ಸನ್ನಿಧಾನಕ್ಕೆ ನೀ ಬರೋದಾದರೆ, if you be in the hands of God, ದೇವರ ಕೈಯಲ್ಲಿ ನೀ a ಇರೋದಾದರೆ, maker can remake the things. ಆ ಕರ್ತನ ಒಡೆದು ಹೋದ ಒಂದು ಮಡಿಕೆಯನ್ನು ಮತ್ತೆ ಮಾಡುತ್ತಾನೆ. Creator can recreate the things. ಸೃಷ್ಟಿಕರ್ತನು ಮತ್ತೆ ರೂಪಿಸಲಿಕ್ಕೆ Here the Lord declares to the house of Israel, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇಸ್ರಾಯೇಲ್ ಜನಾಂಗರೊಂದಿಗೆ, so as a potter I can remake your life. ನಾನು ಒಂದು ಕುಮಾರನಾಗಿ ನಂದು ಮಡಿಕೆಯನ್ನು ಮತ್ತೆ ಯಾವ ರೀತಿಯಾಗಿ ಮಾಡಿದನು ಅದೇ ರೀತಿಯಾಗಿ ಮತ್ತೆ ನಿನ್ನನ್ನು ಮಾಡುವೆ. Why the Lord declares these words here? ಯಾಕೆ ಈ ರೀತಿಯಾಗಿ ಕರ್ತನು ಹೇಳುತ್ತಾ ಇದ್ದಾನೆ? Because the house of Israel, Israelites, they were bondage 70 years in the Babylon. ಅವರು ಇಸ್ರಾಯೇಲ್ ಜನಾಂಗರು ಬಬಲೋನು ಪ್ರಾಂತದಲ್ಲಿ ಒಂದು 70 ವರ್ಷಗಳಿಂದ ಅವರು in that 70 years they don't have a peace. ಆ ಒಂದು 70 ವರ್ಷದಲ್ಲಿ ಅವರಿಗೆ ಸಮಾಧಾನ ಇಲ್ಲ. The 70 years they were under bondages. ಅವರು ಒಂದು ಬಂಧಕದಲ್ಲಿದ್ದರು. Hallelujah. 70 years they were controlled by the Babylonians. ಒಂದು ಬಬಲೋನ್ ಆ ಕೈಯಲ್ಲಿ ಅವರು ಒಂದು ಬಂಧಕದಲ್ಲಿ 70 ವರ್ಷ ಇದ್ದರು. Their lives were collapsed. ಅವರ ಜೀವನಗಳು ಅಷ್ಟಕ್ಕಷ್ಟಕ್ಕೆ ನಾಶವಾದವು. They don't have perfect peace in their lives. ಜೀವನದಲ್ಲಿ ಯಾವ ಸಮಾಧಾನ ಇಲ್ಲ. My beloved, though they are serving the living God, they are away from the Lord. Their lives became void, even the collapse, even not so in perfect conditions. ಜೀವವುಳ್ಳ ದೇವರನ್ನು ಅವರು ಆರಾಧನೆ ಮಾಡುತ್ತಾ ಇದ್ರು ಸಹಿತ ಅವರು ಒಂದು ಬಂಧಕದಲ್ಲಿದ್ದರು. ಅವರ ಜೀವನಗಳು ಅಷ್ಟಕ್ಕಷ್ಟಕ್ಕೆ ನಾಶ ಆಗುತ್ತಾ ಬರುತ್ತಿದ್ದವು. In that condition the Lord is declaring the word here. ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದ್ದಾನೆ, I am a potter. ನಾನೊಬ್ಬ ಕುಮಾರನು. How the potter will make the mud into the pot. ಆ ಒಂದು ಮಡಿಕೆಯನ್ನು ಮಾಡಲಿಕ್ಕೆ ಯಾವ ರೀತಿಯಾಗಿ ಮಣ್ಣು ಬೇಕು, same way I can remake your life. I can bring your life into perfect position from where you have gone. ಅದೇ ರೀತಿಯಾಗಿ ನೀನು ನನ್ನಿಂದ ದೂರ ಹೋಗಿದರೆ ನಾನು ಮತ್ತೆ ನಿನ್ನನ್ನು ರೂಪಿಸುವೆ. Dear beloved brother and sister, ನನ್ನ ಪ್ರಿಯ the ಸಹೋದರ word ಸಹೋದರಿಯರೇ, declares here, ದೇವರ ವಾಕ್ಯ ಹೇಳುತ್ತಾ ಇದೆ, if your life is in condition of that Babylonian Israels, ಒಂದು ವೇಳೆ ನಿನ್ನ ಪರಿಸ್ಥಿತಿ ಸಹಿತ ಅದೇ ರೀತಿಯಾಗಿ ಇಸ್ರಾಯೇಲ್ ಜನಾಂಗರು ಬಬುಲೋನ ಪಟ್ಟಣದಲ್ಲಿ ಇದ್ದಾಗ come into the hands of the Lord, my beloved. ನೀನು ದೇವರ ಕೈಯಲ್ಲಿ ನೀನು ಬರುವುದಾದರೆ, His hands makes you rich. ಆತನು ನಿನ್ನನ್ನು ಉನ್ನತನಾಗಿ ಮಾಡುತ್ತಾನೆ. His hands can make you health. ಆತನ ಕೈ ನಿನಗೆ ಸಹಾಯ ಮಾಡುತ್ತದೆ. His hands make you wealth.
ಆತನೇ ನಿನ್ಗೆ ಒಂದು ಆಸ್ತಿಯನ್ನು ಕೊಡ್ತಾನೆ. Even his hands can deliver your life from the penal of the world. ಆತನು ನಿನ್ನ ಒಂದು ಜೀವನವನ್ನು ಎಲ್ಲಾ ಬಂಧಕದಿಂದ ಬಿಡಿಸುತ್ತಾನೆ. Hallelujah. Hallelujah. Today, my beloved brother and sister, ನನ್ನ ಪ್ರಿಯ ಸಹೋದರ if ಸಹೋದರಿಯರೇ, you come into the hands of the Lord, ನೀನು ಕರ್ತನ ಕೈಯಲ್ಲಿ ಬರೋದಾದರೆ what will happen? ಏನಾಗುತ್ತದೆ? What the Lord can do? ಏನು ಕರ್ತನ ಮಾಡ್ಲಿಕ್ಕೆ ಆಗುತ್ತದೆ? Turn above the book of Mark, the Gospel, 6th chapter, verse number 5. ಮಾರ್ಕ್ ಸುವಾರ್ತೆ 7ನೇ ವಚನಕ್ಕೆ ತಿರುಗಿ. Turn above the Mark the Gospel, 6th chapter, verse number 5. ಮಾರ್ಕ್ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ. Yes, please. Ama. And he could not, Ama. Sixth chapter, ಆರನೇ verse number 5. Mark the Gospel. Mark 6, verse number 5. ಸಾಕು. Thank you. The verse number 5 declares here, ಇಲ್ಲಿ ದೇವರ ವಾಕ್ಯ 5ನೇ ವಚನದಲ್ಲಿ ಹೇಳುತ್ತದೆ, and he could not do no mighty work there, except that he laid his hands on a few sick people and healed them. The Bible says here, my beloved, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, Jesus Christ, he lived in the world 33.5 years. ಕರ್ತನು 33 ವರ್ಷ ಆತನು ಈ ಲೋಕದಲ್ಲಿ ಬಾಳಿದನು. 3.5 years he did ministry. ಆತನು 3.5 ವರ್ಷ ಒಂದು ಸೇವೆಯನ್ನು ಮಾಡಿದನು. In his 3.5 year ministry, he done many miracles. ಆತನು 3.5 ವರ್ಷದಲ್ಲಿ ಎಷ್ಟೋ ಒಂದು ಅದ್ಭುತಗಳನ್ನು He rose the ಮಾಡಿದನು. dead people, ಆತನು ಸತ್ತವನ್ನ ಎಬ್ಬಿಸಿದನು. healed leper people, ಆ ಒಂದು ಕುಷ್ಠರೋಗಿಯನ್ನು ಗುಣ ಗುಣ ಮಾಡಿದನು. He healed sick, leper people. ಆತನು ಒಂದು ಕುಷ್ಠರೋಗಿರವನ್ನು He healed the lame, ಕುಂಟರನ್ನು ಎಬ್ಬಿಸಿದನು. Lame people. ಕುಂಟರನ್ನು ಎಬ್ಬಿಸಿದನು. He healed the blind people. ಒಂದು ಕುರುಡರನ್ನು ಗುಣ ಮಾಡಿದನು. Even deaf and dumb. ಮತ್ತೆ ಒಂದು ಕಿವಿಡೆ ಇರೋರು Many more things. ಬಹಳಷ್ಟು ಮಾಡಿದಾನೆ. My beloved brother and sister, ನನ್ನ ಪ್ರಿಯ ಸಹೋದರ see ಸಹೋದರಿಯರೇ, the Bible it says, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, what the last sentence declares. ಏನು ಕಡೆಯ ಒಂದು ವಾಕ್ಯ ಹೇಳುತ್ತದೆ. We can read the Mark of 6, verse number 5, last sentence. What it declares. He laid his hands on a few sick people, he healed them. ರೋಗಗಳ ಮೇಲೆ ಕೈ ಇಟ್ಟು ಸ್ವಸ್ಥತೆಯನ್ನು ಮಾಡಿದನು. What the hands of God will do, my beloved. ಏನು ದೇವರ ಕೈ ಮಾಡುತ್ತದೆ. The Bible says here, ದೇವರ ವಾಕ್ಯ ಹೇಳುತ್ತದೆ, Jesus laid his hands upon a sick people and healed the sick people. ರೋಗಗಳ ಮೇಲೆ ತನ್ನ ಕೈಯನ್ನು ಚಾಚಿ ಆತನು ಅವರನ್ನು ಗುಣ ಮಾಡಿದನು. God's hands will make you cure, my beloved. ಕರ್ತನು ನಿನ್ನನ್ನು ಗುಣ ಮಾಡುತ್ತಾನೆ. God's hands will heal your life, my beloved. ದೇವರ ಕೈ ನಿನ್ನ ಒಂದು ಜೀವನವನ್ನು ಗುಣ ಮಾಡುತ್ತದೆ. Many sick things we can see in the world today. ಇಲ್ಲಿ ಲೋಕದಲ್ಲಿ ಅನೇಕ ವಿಧವಾದ ರೋಗಗಳನ್ನು ನಾವು Many ನೋಡುತ್ತೇವೆ. diseases we are finding in the world, my beloved. ವಿಧವಾದ ರೋಗಗಳನ್ನು ನಾವು ನೋಡ್ತಾ ಇದ್ದೇವೆ. Few years back we suffered with the corona lot. ಒಂದು ಕೆಲವು ವರ್ಷದ ಹಿಂದೆ ನಾವು ಕೊರೋನಾದಿಂದ ನಾವು ನೋಡಿದೀವಿ. Many people they died when they heard about a corona, the name. ಯಾವಾಗ ಆ ಹೆಸರನ್ನು ಕೇಳಿದರೇನೆ ಎಷ್ಟೋ ಜನ ತೀರಿ ಹೋಗಿದ್ದಾರೆ. I believe that many are here, you are sitting here, you have suffered. Okay. ಇಲ್ಲಿ ಕುತ್ಕೊಂಡಿದ್ದ ಜನನು ನೀವು ಸಫರ್ ಆಗಿದ್ದೀರಾ. Even I'm standing here, I suffered a lot due to that corona. ನಾನು ಸಹಿತ ಅದರಿಂದ ನಾನು ಸ್ವಲ್ಪ ಸಫರ್ ಆಗಿದ್ದೆ. So many people they scared and died, my beloved. ಬಹಳಷ್ಟು ಜನ ಅದು ಹೆಸರನ್ನು ಕೇಳಿ ಎದುರ್ಕೊಂಡು ಸತ್ತರು. Hallelujah. So if you go outside, ನೀವು ಹೊರಗಡೆ ಹೋದರೆ, so you can hear many kind of diseases, my beloved. ನೀನು ವಿಧವಾದ ಒಂದು ರೋಗಗಳ ಹೆಸರನ್ನು ಕೇಳಿಕ್ಕೆ ಆಗುತ್ತದೆ. Even you cannot pronounce the diseases names. ನೀನು ಒಂದು ಆ ಹೆಸರುಗಳನ್ನು ಉಚ್ಚಾರಣೆ ಮಾಡಲಿಕ್ಕೂ ಆಗೋದಿಲ್ಲ. Hallelujah. Hallelujah. You cannot pronounce the names, the different kinds of name, the amazing names. Even it will give you shock when you hear that word. ಒಂದು ವಿಚಿತ್ರವಾದ ಹೆಸರುಗಳಾಗಿರುತ್ತವೆ, ನೀನು ಕೇಳಿದ ತಕ್ಷಣ ನಿನಗೆ ಒಂದು ಆಶ್ಚರ್ಯವಾಗಿರುತ್ತದೆ. Hallelujah. Hallelujah. So we can find in the world some even scientists, even some more doctors and physicians, they couldn't find medicine to some sick diseases. ಕೆಲವೊಂದು ಒಂದು ರೋಗಗಳಿಗೆ ಇವತ್ತಿಗೂ ಒಂದು ಔಷಧವನ್ನು ಕಂಡು ಇಲ್ಲದಂತ ಪರಿಸ್ಥಿತಿಗಳು. But the Bible says
says, ಆದರೆ beloved, ದೇವರ ವಾಕ್ಯ ಹೇಳುತ್ತದೆ by the wounds of Jesus Christ we are healed. ದೇವರ ಒಂದು ಬಾಸುಂಡೆಗಳಿಂದ ನಾವು ಗುಣ The ಆಗಿದ್ದೇವೆ. Bible says, ದೇವರ ವಾಕ್ಯ ಹೇಳುತ್ತದೆ I am the Lord, the God of all the flesh. Is there anything to hard for me? ನಾನು ಎಲ್ಲಾ ಶಾರೀರಿಕ ದೇವರನ್ನು ನನಗೆ ಅಸಾಧ್ಯವಾದದ್ದು ಯಾವ್ದಾರು The book ಉಂಟು. of Isaiah 53 verse number 5 says, ಯೆಶಾಯ ಗ್ರಂಥ 55ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ. the book of 1 Peter 2nd chapter verse number 24, the Bible says, 1 Peter 2nd chapter verse number 24, ಒಂದನೇ ಪೇತರು 2ನೇ ಅಧ್ಯಾಯ 24ನೇ ವಚನ, by his wounds we were healed. ನಾವು ಆತನು ಹೊಂದಿದ ಬಾಸುಂಡೆಗಳಿಂದ ನಾವು ಗುಣ The ಆಗಿದ್ದೇವೆ. book of Deuteronomy 7th chapter verse number 15, the Bible says, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 27ನೇ ವಚನ ಹೇಳುತ್ತದೆ. 7th chapter verse number 15, the Bible says, 7ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ. I will remove all kinds of sickness from you. ನಾನು ಎಲ್ಲಾ ಒಂದು ರೋಗವನ್ನು ನಿನ್ನಿಂದ ನಾನು ಬಿಡಿಸುವೆ. I tell you truth, my beloved, ನಾನು ಒಂದು ನಿಮಗೆ ಹೇಳುತ್ತೇನೆ, those who are in the world, ಯಾರು ಲೋಕದಲ್ಲಿದ್ದಾರೋ they don't have assurance, ಅವ್ರಿಗೆ ಒಂದು ಗ್ಯಾರಂಟಿ ಇಲ್ಲ ರೀ, they don't have a confidence, ಅವ್ರಿಗೆ ಒಂದು ನಂಬಿಕೆ ಇಲ್ಲ. but as the children of God, ಆದ್ರೆ ದೇವರ ಮಕ್ಕಳಾದ ನಾವು we have that kind of assurance. God is here. God is our God who can heal our sicknesses. ನಮಗೆ ಒಂದು ನಂಬಿಕೆ ಇದೆ, ನಮ್ಮ ದೇವರಾದ ದೇವರು ಆತನು ಗುಣ ಮಾಡಲಿಕ್ಕೆ ಯೋಗ್ಯನೆಂಬುದಾಗಿ. His wounds will make you cure. ಆತನ ಬಾಸುಂಡೆಗಳು ನಮ್ಮನ್ನು ಗುಣ ಮಾಡುತ್ತವೆ. His wounds will deliver your life. ಆತನ ಬಾಸುಂಡೆಗಳು ನಮ್ಮ ಜೀವನಗಳನ್ನು ಬಿಡಿಸುತ್ತವೆ. Today if you are suffering with the disease, my beloved, ಒಂದು ವೇಳೆ ಇವತ್ತು ನೀನು ಒಂದು ರೋಗದಿಂದ ನಲ್ಲಾಡ್ತಾ ಇದೆಯೇನೋ, if you come into the hands of the Lord, ನೀನು ಕರ್ತನ ಕೈಯಲ್ಲಿ ಬರುವುದಾದರೆ His hands will make you cure. ಆತನ ಒಂದು ಕೈ ನಿನ್ನನ್ನು ಗುಣ ಮಾಡುತ್ತದೆ. His hands is ready to heal your life. ಆತನ ಕೈ ಸಿದ್ಧವಾಗಿದೆ ನಿನ್ನನ್ನು ಮುಟ್ಟಲಿಕ್ಕೆ. Hallelujah. Hallelujah. The medicine may work delay, medicine may work late, ಆ ಒಂದು ನಾವು ತಗೊಂಡಿದ್ದ ಔಷಧ ಅದು ಸ್ವಲ್ಪ ತಡವಾಗಿ ಕೆಲಸ but the name ಮಾಡಬಹುದು. of Jesus is enough to heal your sickness. ಆದರೆ ದೇವರ ನಾಮ ಬಹಳ ಒಂದು ಫಾಸ್ಟ್ ಆಗಿ ಕೆಲಸ ಮಾಡುತ್ತದೆ. Hallelujah. Hallelujah. 2025 years ago, my beloved, He hanged on the cross. He wounded for your sickness, for your disease's sake. ಆತನು 2025ನೇ ಇಸುವಿನ ಹಿಂದೆ ಕರ್ತನು ನಮಗೋಸ್ಕರ ಆತನು ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ಹಾಕಿದ್ದಾನೆ, ತೂಗಲ್ಪಟ್ಟಿದ್ದಾನೆ, ನಮಗೋಸ್ಕರ ಹೊಡೆಯಲ್ಪಟ್ಟಿದ್ದಾನೆ. ಆತನು. Jesus Christ is the same yesterday, today and forever. ಕರ್ತನಾದ ದೇವರು ಆತನು ನಿನ್ನೆಯೂ ಇವತ್ತನು ಎಂದೆಂದಿಗೂ ಒಂದೇ ರೀತಿಯಾಗಿರುವ ದೇವರು. The book of Malachi 3rd chapter verse number 6, the Bible says, ಮಲಾಕಿ ಗ್ರಂಥ 3ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, I am the God, I do not change. ನಾನು ದೇವರು, ನಾನು ಎಂದಿಗೂ ಬದಲಾವಣೆಯಾಗದಂತ ದೇವರು. 102 Psalms verse number 27, the Bible says, 102ನೇ ಒಂದು ಕೀರ್ತನೆ 27 ಹೇಳುತ್ತದೆ, the Bible says, ಹೇಳುತ್ತದೆ, the seasons may change, but I will not change. ಕಾಲಗಳು ಬದಲಾವಣೆ ಆಗಬಹುದು, ಆದ್ರೆ ನಾನು ಎಂದಿಗೂ ಬದಲಾವಣೆ ಆಗುವುದಿಲ್ಲ. Amen. Hallelujah. Hallelujah. The book of Daniel 2nd chapter verse number 21 and 22, the Bible says, ದಾನಿಯೇಲ ಗ್ರಂಥ 7ನೇ ಅಧ್ಯಾಯ 21 22ನೇ ವಚನ ಹೇಳುತ್ತದೆ, the seasons may change, ಕಾಲಗಳು ಬದಲಾವಣೆ I am the ಆಗಬಹುದು, God who change not. ನಾನು ದೇವರನ್ನು ನಾನು ಎಂದಿಗೂ ಬದಲಾವಣೆ ಆಗುವುದಿಲ್ಲ. Amen. Hallelujah. 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 Beloved brother and sister, ನನ್ನ ಪ್ರಿಯ ಸಹೋದರ if you come in the hands of the Lord, ನೀನು ಒಂದು ವೇಳೆ ದೇವರ ಕೈಯಲ್ಲಿ ಬರುವುದಾದರೆ what the hands of the Lord will do, ದೇವರ ಕೈ ಏನು ಮಾಡುತ್ತದೆ? the hands of the Lord will heal your life. ಆ ಒಂದು ಕೈ ನಿನ್ನನ್ನು ಗುಣ ಮಾಡುತ್ತದೆ. Amen. Amen. For God nothing is impossible. ಕರ್ತನಿಗೆ ಯಾವುದು ಅಸಾಧ್ಯ ಇಲ್ಲ. He laid his hands upon us and he healed. ಒಂದು ರೋಗಗಳ ಮೇಲೆ ತನ್ನ ಕೈ ಚಾಚಿದನು, ಅವರೆಲ್ಲ ಗುಣ ಆದರು. Today if you are suffering with a disease, my beloved, ಇವತ್ತು ಒಂದು ವೇಳೆ ನೀನು ರೋಗದಿಂದ ನಲ್ಲಾಡ್ತಾ ಇದ್ದಾರೆ, do not worry. ನೀನು ಹೆದರಬೇಡ. Cheer up tonight. ಇವತ್ತು ಎದ್ದೇಳು. Cheer up tonight. ಎದ್ದೇಳು. Be bold. ನೀನು ಬಲವಾಗಿರು. Hallelujah. 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 Our God is a great healer. ನಮ್ಮ ದೇವರು ಆತನು ಗುಣ ಮಾಡುವ Jehovah Rapha, ಜೆಹೋವಾ ರಫೀಕ, the God of great healer. ಆತನು ನಮ್ಮನ್ನು ಗುಣ ಮಾಡುವ For him ದೇವರು. nothing is impossible. ಆತನಿಗೆ ಅಸಾಧ್ಯವಾದದ್ದು ಯಾವುದೂ The ಇಲ್ಲ. Bible says, ದೇವರ ವಾಕ್ಯ ಹೇಳುತ್ತದೆ, if you believe, ನೀನು ನಂಬುವುದಾದರೆ all things are possible to him who believes. ಯಾರು ನಂಬುತ್ತಾರೆ ಅವರಿಗೆ ಎಲ್ಲವೂ ಸಾಧ್ಯ. If you come here with an expectation, ಒಂದು ವೇಳೆ ನೀನು ಕರ್ತನ ಕಡೆ ಬಯಸಿ definitely God will heal you. ಖಂಡಿತವಾಗಿ ಕರ್ತನ ನಿನ್ನ ಗುಣ Definitely ಮಾಡುತ್ತಾನೆ. God will deliver your life. ಖಂಡಿತವಾಗಿ ಕರ್ತನ ನಿನ್ನ ಜೀವನವನ್ನು ಬಿಡಿಸುತ್ತಾನೆ. Number 2, ಎರಡನೇದು, if you come into the hands of the Lord, ನೀನು ಒಂದು ವೇಳೆ ದೇವರ ಕೈಯಲ್ಲಿ what the ಬರುವುದಾದರೆ hands of the Lord will do. ಏನ್ ದೇವರ ಕೈ ಏನು ಮಾಡುತ್ತದೆ? Same Mark the Gospel, ಮಾರ್ಕ್ಸ್ ವಾರ್ತೆ 10th chapter, 10ನೇ ಅಧ್ಯಾಯ verse number 16. 14ನೇ ವಚನ ಓದ್ಕೊಳ್ಳೋಣ. Mark the Gospel, 10th chapter, verse number 16. ಮಾರ್ಕ್ಸ್ ವಾರ್ತೆ 10ನೇ ಅಧ್ಯಾಯ 14ನೇ ವಚನ. Please, can I hear from you? Ama. Wonderful. Thank you.
10th chapter, verse number 16. No? Ama. Ama. Wonderful, ma. And he took, what the Bible says, and he took them in his arms and blessed them and laying his hands on them. The Bible says here, what the hands of the Lord will do, the hands of the Lord will bless you. ಕರ್ತನ ಕೈ ಏನು ಮಾಡುತ್ತದೆ ಅಂತಂದ್ರೆ ಆತನ ಕೈಗಳು ನಿಮ್ಮನ್ನು ಆಶೀರ್ವಾದ The ಮಾಡುತ್ತವೆ. Bible says here, ದೇವರ ವಾಕ್ಯ ಹೇಳುತ್ತದೆ, so when Jesus was in a ministry, ಯಾವಾಗ ಕರ್ತನು ಒಂದು ಪರಿಚರ್ಯದಲ್ಲಿದ್ದನು, the word declares, verse number 13, ಒಂದು 13ನೇ ವಚನ ನೋಡಿದಾದರೆ, and they were bringing a children to him that he might touch them, ಆ ಒಂದು ಸಿಕ್ಕ ಮಕ್ಕಳನ್ನು ಕರ್ತನ ಕಡೆ ತಗೊಂಡು ಬರುವಾಗ, and the disciple rebuked them. ಅವರು ಒಂದು ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ದೂರ ಮಾಡ್ತಾ ಇದ್ರು. Hallelujah. Hallelujah. Some people here, they brought their children near Jesus Christ, ಕೆಲವು ಜನರು ತಮ್ಮ ಮಕ್ಕಳನ್ನು ಕರ್ತನ ಕಡೆ ತಗೊಂಡು ಬಂದರು. so they had a desire of Jesus to touch their children. ಅವ್ರಿಗೆ ಒಂದು ಆಸೆ ಇತ್ತು ಆ ತಮ್ಮ ಮಕ್ಕಳ ಮೇಲೆ ಕೈ ಕರ್ತನ But ಇಡಬೇಕೆಂಬುದಾಗಿ. here the disciple, they rebuked and they just throw them outside. ಆದ್ರೆ ಇಲ್ಲಿ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರನ್ನು ಗದರಿಸಿ ಅವರನ್ನು ಹಿಂದೆ ಕಳಿಸ್ತಾ Here ಇದ್ದಾರೆ. that Jesus said, ಈ ದೇವರು ಹೇಳುತ್ತಾ ಇದ್ದಾನೆ, verse number 14, the Bible said that, but when Jesus saw it, he was indignant and said to them, let the children come to me, do not hinder them. ಇಲ್ಲಿ 14ನೇ ವಚನ ಹೇಳುತ್ತದೆ, ಕರ್ತನ ಅದನ್ನು ನೋಡಿ ಬಹಳಷ್ಟು ಆತನ ಕೋಪಗೊಂಡು ಆ ಚಿಕ್ಕ ಮಕ್ಕಳನ್ನು ನನ್ನ ಕಡೆ ಬರ್ಲಿಕ್ಕೆ ನೀನು ಅವಕಾಶ ಮಾಡಿ ಯಾಕೆ ಅವರನ್ನು ದೂರ ಮಾಡುತ್ತಾ ಇದ್ದೀರಾ? Mark this word, beloved, for two, the Bible says, for two such belongs to the kingdom of God. Amen. ದೇವರ ವಾಕ್ಯ ಹೇಳುತ್ತದೆ ಈ ಚಿಕ್ಕ ಮಕ್ಕಳ ದೇವರ ರಾಜ್ಯ ಎಂಬುದಾಗಿ. Hallelujah. Hallelujah. So they belongs to the kingdom of God. ಚಿಕ್ಕ ಮಕ್ಕಳು ಅವರು ದೇವರ ರಾಜ್ಯಕ್ಕೆ And ಸಂಬಂಧಪಟ್ಟವರು. Jesus laid his arms and he took the children in his arms and he blessed the children. Amen. Praise the ಕರ್ತನು Lord. ಏನ್ ಮಾಡಿದಾನೆ ಅಂತಂದ್ರೆ ತನ್ನ ಕೈಯನ್ನು ಚಾಚಿ ಆ ಚಿಕ್ಕ ಮಕ್ಕಳನ್ನು ತನ್ನ ಕಡೆ ತಗೊಂಡದನು ಆತನ Today, ಕೈಯಲ್ಲಿ. if you want to see the blessings, ಇವತ್ತು ನೀನು ಆಶೀರ್ವಾದ you ನೋಡ್ಬೇಕಾದ್ರೆ need to come into the hands of the ನೀನು Lord. ಕರ್ತನ ಕೈಯಲ್ಲಿ ಬರಬೇಕು. Hallelujah. Hallelujah. Without Jesus, your labor is vain. ನೀನು ಕರ್ತನಿಲ್ಲದೆ ನೀನು ಮಾಡುವ ಪ್ರತಿಯೊಂದು ಕೆಲಸ ವ್ಯರ್ಥ. Some people, they will struggle from morning to till night, my beloved, but they'll not get anything in the life. ಕೆಲವೊಬ್ರು ಜನ ಬೆಳಗಿಂದ ಸಾಯಂಕಾಲವರೆಗೆ ಎಷ್ಟೋ ದುಡಿತಾರ್ರಿ, ಆದ್ರೂ ಏನು ಉಪಯೋಗ ಇರಂಗಿಲ್ಲ. Hallelujah. 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 The Bible says the blessing of the Lord will brings you health. ಕರ್ತನ Wealth. ವಾಕ್ಯ ಹೇಳುತ್ತದೆ ಆತನ ಆಶೀರ್ವಾದವು ನಿನಗೆ ಐಶ್ವರ್ಯ ತಗೊಂಡು The ಬರುತ್ತದೆ. blessings of the Lord will brings you wealth. ದೇವರ ಆಶೀರ್ವಾದವು ಐಶ್ವರ್ಯ ತಗೊಂಡು ಬರುತ್ತದೆ. Only Jesus can bless you. ಕರ್ತನೊಬ್ಬನೇ ನಿನ್ನನ್ನು ಆಶೀರ್ವಾದ Only ಮಾಡುತ್ತಾನೆ. His hands will bless you. ಕರ್ತನ ಕೈಯಲ್ಲಿ ಅಷ್ಟೇ ನಿನ್ನ ಆಶೀರ್ವಾದ Today ಹೊಂದುತ್ತೆ. you might be struggle the things, my beloved. ನಿನ್ನ ಒಂದು ಕಷ್ಟದಲ್ಲಿ ನೀನು ಅಲ್ಲಾಡ್ತಾ ಇರಬಹುದೇನೋ ಇವತ್ತು. Today, just you come into the hands of the Lord. The Lord is ready to bless your life. Praise the ನಿನ್ನ Lord. ಜೀವನವನ್ನು ಕರ್ತನ ಕೈಯಲ್ಲಿ ಸಮರ್ಪಿಸಿಕೋ, ಕರ್ತನು ನಿನ್ನನ್ನು ಖಂಡಿತವಾಗಿ And there is ಆಶೀರ್ವಾದ resurrection ಮಾಡ್ತಾನೆ. day. The Lord is just giving you assurance, my beloved. I'm here to bless you. ಒಂದು ಪುನರುತ್ಥಾನ ದಿವಸದಲ್ಲಿ ಕರ್ತನು ಹೇಳುತ್ತಾ ಇದ್ದಾನೆ, ನಾನು ಇಲ್ಲಿದ್ದೀನಿ ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ. Are you happy today? ನೀನು Are you ಸಂತೋಷವಾಗಿದ್ದೀರಾ? happy today? ಸಂತೋಷವಾಗಿದ್ದೀರಾ? What the hands of the Lord will do. ಏನು ದೇವರ ಕೈ ಮಾಡುತ್ತದೆ? Number one, the hands of the Lord will heal you. ಕರ್ತನ ಕೈ ನಮ್ಮನ್ನು ಗುಣ ಮಾಡುತ್ತದೆ. Number two, the hands of the Lord will heal you. ಕರ್ತನ ಗುಣವು ಕರ್ತನ ಕೈ ನಮ್ಮನ್ನು ಆಶೀರ್ವಾದ ಮಾಡುತ್ತದೆ. Number two, the hands of the Lord will bless you. ಕರ್ತನ ಕೈ ನಮ್ಮನ್ನು ಆಶೀರ್ವಾದ ಮಾಡುತ್ತದೆ. Come to the Lord. ಕರ್ತನ ಕಡೆ ಬನ್ನಿ. And He is ready to bless your life, my beloved. ಆತನು ಸಿದ್ಧನಾಗಿದ್ದಾನೆ ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ. When you come into the hands of the Lord, ಯಾವಾಗ ನೀನು ಕರ್ತನ ಕೈಯಲ್ಲಿ ಬೀಳುತ್ತೀಯೋ your life will never be changed. ನಿನ್ನ ಒಂದು ಜೀವನ ಅದೇ ರೀತಿಯಾಗಿ ಎಂದಿಗೂ ಇರುವುದಿಲ್ಲ. Hallelujah. Hallelujah. Your life will never be same. ನಿನ್ನ ಜೀವನ ಅದೇ ರೀತಿಯಾಗಿ ಎಂದಿಗೂ ಇರುವುದಿಲ್ಲ. Your life will be in a different life. ನಿನ್ನ ಜೀವನ ಒಂದು ವ್ಯತ್ಯಾಸಕರವಾದ God will make you above, not below. ಕರ್ತನು ನಿನ್ನ ಉನ್ನತವಾಗಿ ಎತ್ತಿಡುತ್ತಾನೆ, ಕೆಳಗಿನ ಮಟ್ಟಿಗೆ ಇರುವುದಿಲ್ಲ. God will make you